ಗುಡ್ ಮಾರ್ನಿಂಗ್ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ನೋಡಿ, ನಮ್ಮ ಜೊತೆ ಇವತ್ತು ಲಕ್ಷ್ಮಣ್ ಇದ್ದಾನೆ. ಲಕ್ಷ್ಮಣ್, ಆ್ಯಕ್ಚುಲಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅನ್ನೋದು ಕಾರಣ, ಇವನು ತುಂಬ ಬೇಗ ಓಡ್ತಾ ಇದ್ದ ಮುಂದೆ. ಇವಾಗಲೂ ಹೋಗ್ತಿದ್ದಾನೆ ರೀ, ಓಡ್ತಾ ಇದ್ದ. ನಾನು ಕನ್ನಡದಲ್ಲಿ ಓಕೆ ಲಕ್ಷ್ಮಣ್ ಜೊತೆ ಬಾ, ಜೊತೆ ಬಾ ನೀನು. ಜೊತೆ ಬಾ. ನೋಡಿ ಎಷ್ಟು ಚೆನ್ನಾಗಿ ಅವ್ನಿಗೆ ಅರ್ಥ ಆಗ್ತಿದೆ. ಮುಂದೆ ಹೋಗ್ತಿದ್ರೆ ನನ್ನ ಜೊತೆ ಬಾ ಅಂದರೆ ನನ್ನ ಜೊತೆನೇ ನಡ್ಕೊಂಬರ್ತಾನೆ. ಆಗ್ಲಿಂದ ಹಿಂಗೆ ಆಗಿದ್ದು, ಅದಕ್ಕೋಸ್ಕರ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಎಷ್ಟು ಚೆನ್ನಾಗಿ ಸ್ಟ್ರೀಟ್ ಡಾಗ್ಸು ಒಂದು ಫ್ಯಾಮಿಲಿ ಮೆಂಬರ್ ಆಗಿಬಿಡ್ತಾರೆ. ಹಾಂ, ನನಗೆ ಸಖತ್ ಖುಷಿ ಆಯಿತು ಅವನು ಆ ಥರ ರಿಯಾಕ್ಟ್ ಮಾಡಿದ್ದು ನೋಡಿದ್ರೆ. ಬಿಕಾಸ್ ಮುಂದೆ ಓಡ್ತಾ ಇದ್ದ, ಅಲ್ಲಿ ಶಾಪ್ ಇರೋದಕ್ಕೋಸ್ಕರ ಅವನಿಗೆ ಗೊತ್ತು ಶಾಪ್ ಎಲ್ಲಿದೆ, ಆಮೇಲೆ ಬಿಸ್ಕೆಟ್ ಎಲ್ಲ ಎಲ್ಲಿ ತೊಗೊಂಡಿನಿ ಅಂದೆ. ಏಯ್ ಲಕ್ಷ್ಮಣ್ ಜೊತೆ ಬಾ ನೀನು, ನನ್ನ ಜೊತೆನೇ ಇರೋ ಅಂದರೆ ಮುಂದೆ ಹೋಗಿ ಓಡೋಗಿ ನಿಂತ್ಕೊಂಡು ನಾನು ಬಂದಿರೋ ತನಕ ಅವನು ಅಲ್ಲೇ ಸ್ಟೇ ಆಗಿ ಜೊತೆ ನಡೀತಿದ್ದ. ಆ್ಯಂಡ್ ನಾನು ಹಾಲಲ್ಲಿ ಇಟ್ಬಿಟ್ಟು ಅವರಿಗೆ ಬಿಸ್ಕೆಟ್ ಹಾಕ್ತೀನಿ. ಇಲ್ಲಿ ಇನ್ನೊಂದೇನು ಪ್ರಾಬ್ಲಮ್ ಅಂದರೆ ಬೆಕ್ಕು ಕೂಡ ಬಂದುಬಿಟ್ಟು ಹಾಲು ಕುಡಿದು ಬಿಡುತ್ತೆ. ಇಲ್ಲಿ ಇನ್ನೊಂದು ಬೆಕ್ಕು ಕೂಡ ಇದೆ, ಅದು ಬಂದು ನನ್ನ ಹತ್ರ ಮಾತಾಡುತ್ತೆ, ಹಾಲು ಹಾಕಿ ನೀನು ನನಗೆ ಕುಡಿಯೋಕ್ಕೆ ತಿನ್ನಕ್ಕೆ ಕೊಡು ಅಂದ್ಬಿಟ್ಟು. ನೆಕ್ಸ್ಟ್ ಟೈಮ್ ಅವ್ರನ್ನ ಕೂಡ ತೋರಿಸ್ತೀನಿ. ಫಸ್ಟ್ ಬಿಸ್ಕೆಟ್ ಹಾಕ್ಬಿಡೋಣ. ಸ್ವಲ್ಪ ನಮ್ಮ ವಾಕಿಂಗ್ ಮುಗಿಸ್ಕೊಳ್ಳೋಣ. ಇದೆಲ್ಲ ಒಂದು ಕೆಲಸ ಮಾಡಾದ್ಮೇಲೆ ನಂದು ಎಕ್ಸಾಕ್ಟಾಗಿ ವಾಕಿಂಗ್ ಶುರು ಆಗುತ್ತೆ. ಇಲ್ಲ ನಾನು ಹಿಂದೆನೇ ಸುತ್ತಾ ಇರ್ತಾರೆ, ಹಿಂದೆನೇ ಅಲಿತಿರ್ತಾರೆ ಪಾಪ. ನೋಡಿ ಈಗಲೂ ಕೂಡ ಹಿಂದೆನೇ ಫಾಲೋ ಮಾಡ್ಕೊಬರ್ತಾರೆ. ನಮ್ಮನೆ ಕಡೆ ನಮ್ಮನೆಯಲ್ಲಿ ನನ್ನ ಏರಿಯಾದಲ್ಲಿ ಅಲ್ಲಿ ನಾನು ಫುಲ್ ತೆಲುಗುನೇ ಮಾತಾಡ್ತಾ ಇದ್ದಿದ್ದು. ಆ ಬೀದಿ ನಾಯಿ ಹತ್ರನೂ ಕೂಡ ನಾನು ತೆಲುಗಲ್ಲೇ ಕಾನ್ವರ್ಸೇಷನ್ ಮಾಡ್ತಿದ್ದೆ. ಸೊ ಅವ್ರಿಗೆ ಎಷ್ಟು ಚೆನ್ನಾಗಿ ತೆಲುಗು ಅರ್ಥ ಆಗೋದು ಅಂದರೆ ನನಗೂ ಶಾಕ್ ಆಗೋದು. ಬಟ್ ಇಲ್ಲಿರೋ ನಾಯಿಗೆ ನಾನು ಎಷ್ಟೇ ತೆಲುಗು ಮಾತಾಡ್ತಿದ್ರು ಪಾಪ ಅವ್ರಿಗೆ ಅದು ಕ್ಯಾಚ್ ಮಾಡ್ಕೊಳಕ್ಕಾಗ್ತಿಲ್ಲ. ಮೇ ಬಿ ಇಲ್ಲಿರೋರೆಲ್ಲರೂ ಕನ್ನಡನೇ ಮಾತಾಡಿ ಅವ್ರಿಗೆ ತೆಲುಗು ಅಷ್ಟು ಕ್ಯಾಚ್ ಮಾಡ್ಕೊಳಕ್ಕಾಗ್ತಿಲ್ಲ. ಬಟ್ ದೇ ಆರ್ ಕ್ವಿಕ್ ಲರ್ನರ್ ಲ್ಯಾಂಗ್ವೇಜಸ್ನು. ಒಂದೊಂದ್ಸಲಿ ನಾನು ತೆಲುಗು ಯೂಸ್ ಮಾಡ್ತೀನಿ, ನನಗೆ ಅದು ಫ್ಲೋ ಬಂದ್ಬಿಡುತ್ತೆ. ಬಟ್ ಯಾ, ಲೆಟ್ಸ್ ಡೂ ಸಮ್ serious walking and workout. Bye. ದಿಸ್ ಇಸ್ ಮೈ ಫೇವ್ರೆಟ್ ಔಟ್ಫಿಟ್. ರೆಡಿ ಆಗಿಬಿಟ್ಟು ಸ್ಪೆಷಲ್ ಪರ್ಸನ್ಸ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ತಮ್ಲೈನ್ ನೋಡಿದರೆ ಗೊತ್ತಿರುತ್ತೆ, ಇವತ್ತು ನಮ್ಮ ಸಿಸ್ಟರ್ ಮೀಟ್. ಸೊ ನನ್ನ ಅಕ್ಕನ ಜೊತೆ ಶಾಪಿಂಗ್ ಹೋಗ್ತಾ ಇದ್ದೆ. ಸೊ ಅದಕ್ಕೆ KR ಮೆಟ್ರೋ ಹತ್ತಿ ನಾನು ಜಯನಗರ್ ಹೋಗ್ತಾ ಇದ್ದೆ. ಐ ವಾಸ್ ಸೂಪರ್ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್. ನನ್ನ ಅಕ್ಕ ಆಲ್ರೆಡಿ ಬಂದು ವೇಟ್ ಮಾಡ್ತಿದ್ಲು. ಅಕ್ಕದಿ ವೈಟ್ ಶೂ, ಬ್ರೌನ್ ಗ್ರೀನ್ ಶೂ. ఎట్లా షాక్గా ఎట్లా చూస్తూ ఉంటుంది. ఏమో యోచిస్తాను నేను, దానికి నేను చూసి నిన్ను ఏమైంది నువ్వు ఎంటకు సరిగా వేసుకోవాలి. ఎలా నాకేమంది, నేను ఎట్లా కనబడతా ఉండనా? ఏమన్నాడు ఆంటీనా ఉన్నట్లు. యాడుందంట అది? అక్కడ జయనగర్ ఆ పక్క కాదు. నేను ఎట్లా కనపడతా ఉన్నాను చెప్పు. ఏం నడుతా ఉన్నా చెప్పు. బాగుంది. ప్లాన్స్ ఫుల్ జయనగర్ రౌండ్స్. ఓకే, సో టుడే సిస్టర్ మీట్. నేను జీవన్ అడిగితే ఏమిటికి ఎక్కడ బయట పోతా ఉంటా, సిస్టర్ మీట్ డిస్టర్బ్ చేయదో అండి. తెలుసా, మేము ఇట్లా వచ్చినా మీ మామ ఇంటికి పోయినాడు. అరే ನಾನು ಬರಲ್ಲ, ಬೇಡ ಬೇಡ, ನಮ್ಮ ಅಕ್ಕ ತಂಗಿರು ಹೋಗ್ತಾರೆ. దానికే సిస్టర్ మీట్. సిస్టర్ జట్లో ఉండే ఉండాల. నా కొడుకు అన్ని లగేజ్ ఎత్తుకొస్తాను పాపం. యాక్చువల్లీ ఇంకొకడు వస్తాడు ఆ మటుక మన సెట్లో నుండి లగేజ్ ಮೋಪಿಸ್ತಾం. ಓಕೆ, ಸೊ ಜಯನಗರ್ನ ನಾವು ಇವತ್ತು ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಆಲ್ರೆಡಿ ಎಕ್ಸ್ಪ್ಲೋರ್ ಮಾಡಿದ್ವಿ, ಬಟ್ ಪರ್ಟಿಕ್ಯುಲರ್ ಪ್ಲೇಸ್ ಯಾವ್ದು
పల్నొప్పి తలనొప్పి పాపము బిడ్డకి తీసుకొని కాన్ నేను ఎత్తుకొనేస్ని ధ్యాన్ తినే ಧ್ಯಾನ್ ಇವಾಗ ಎಲ್ಲೋಗ್ತಿದೀವಿ ಅಂದ್ರೆ ಬಿರಿಯಾನಿ ತಿನ್ನಕ್ಕೆ ಅಂಗಡಿ ಮುಚ್ಚಿಂದಿ ಇಲ್ಲ ಬಿರಿಯಾನಿ ಸಿಗುತ್ತೆ ಅಲ್ಲಿ ತೋರಿಸ್ತಿದ್ದೀರಿ ಶಾಪು ಮಶ್ರೂಮ್ ದಮ್ ಬಿರಿಯಾನಿ ಅಲ್ಲಿ ಶಾಪೇ ಕ್ಲೋಸ್ ಆಗಿಬಿಟ್ಟಿದೆ ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ సో పెయిన్ఫుల్ అన్నారు వాడు ముచ్చితే నేనేం చేస్తున్నావు ఈ ఏరియా నువ్వు చెప్పాలా నేను కాదు సానా లొకేషన్ వేరే వేరే చెప్తాను తీసుకోపోతావా యా చూడరా ನಮ್ಮ ಫಸ್ಟ್ ಪ್ಲಾನ್ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಸೆಕೆಂಡ್ ಪ್ಲಾನ್ ಹೋಗೋಣ ಯಾ ಇಲ್ಲಿ ದೋಸೆ ಇಡ್ಲಿ ಚೆನ್ನಾಗಿರುತ್ತೆ ಅಲ್ಲಿಗೆ ಹೋಗ್ತಿದ್ದೀವಿ ನಿಜಂಗ ನಾನು ಮಾರ್ನಿಂಗ್ ನಿಂಚೆ ಬ್ರೇಕ್ಫಾಸ್ಟ್ ಸಹಿತ ಸೇಸಿನಿಲ್ಲ ಬ್ರೇಕ್ಫಾಸ್ಟು ಮಾಡಿರಲಿಲ್ಲ ರೋಡ್ಲ ಪೋಯವಳಂದ್ರೂ ಸುಡಲ್ಲ ಕಿರಿ ಕಿರಿ ಇಂಕ ಕಿರಿನು ನಾನು ಕಿರ್ಸ್ತಾ ಇಲ್ಲ ಇವಳೆ ಕಿರ್ಚು ಅಂತಾಳೆ నువ్వు ఐటే ఎక్కుతావులే ಇಡುಂಚುಡೆ ಏನೋ ಮಾಡ 2 ಮಸಾಲೆ ದೋಸೆ ಕಾಫಿ ಟೀ 2 ಕಾಫಿ ಟೀ ಎಂಟ್ರಿ ಜನರಲ್ ಆಗಿ ಬಂದಾಗ ಅಲ್ಲಿಂದ ಅಲ್ಲೇ ಕ್ಯೂ ನಿಂತ್ಕೊಂಡ್ರೆ ಹಿಂಗೆ ಲಾಂಗ್ ಕ್ಯೂ ఏం పురుగులు బయట నుంచి బిస్కెట్ ఎత్తుకొని వచ్చి తింటూ మేము ఎంట్రీ చేయలేదండి ఏం నీ ఏడి రాఖీ తీసి పెట్టినది అక్కడి నుంచి పెట్టుకోండి నా మక్క రాఖీ జల్దీ మొబ్బిడ్నో జల్దీ చేసుకోండి ए पहले क्या बोला चल चला चलो ఇట్లా చేసేస్తే నాకు నా నోట్లో వస్తుంది ఇప్పుడు ఇద్దరికి నువ్వు ಸೊ ಮಳೆ ನಿಲ್ತು ಎಲ್ಲರೂ ಜೂಡಿಯೋಗೆ ಹೋಗೋಣ ಅಂದ್ಬಿಟ್ಟು ನಾವು ಹೊರಡ್ತಾ ಇದ್ವಿ ಇದೆ ಮೈ ನವನಿದೆ ಘಟೋದ್ ಗಜ್ Okay, this is my outfit. This is my son, Navanidi. Okay, so ಎಲ್ಲ ಕರೆದೆ ನೋಡೋಣ. ఇది బ్లష్ చేసేది బ్లష్ ಇದೆ ಯಾವ್ದಿಲ್ಲ ಎತ್ಕೋವೆ నేను వేసిండేదాన్ని ఎత్తి వాపస్ వేసేయి ಸೊ ಟೀಚರ್ಸ್ ಡೇಗೆ ನಾನು ಆಲ್ರೆಡಿ ಗಿಫ್ಟ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಟೀಚರ್ಸ್ ಡೇకి ಬಿಡ್ಲಿ ಅಲ್ಲ ಟೀಚರ್ಸ್ మీరు ಓ ಒಂದು ರೀಲ್ಸ್ ಬರುತ್ತೆ ಇವಾಗ ಹಂಗಾದ್ರೆ ರಾಕ್ಷಸಿ ಚಾಕ್ಲೇಟ್ ರಾಕ್ వన్ ఇస్ వెరీ నైస్ ఇక్కడ పర్వాలేదు సాంగ్ బాగుంది ನಮ್ದು ಶಾಪಿಂಗ್ ಇದೆ ಗೋಲ್ಗಪ್ಪ ಹೋದ್ರ ఇప్పుడు ತಾನೇ ವಾನ್ಪೊಡಿಂಗೆ ಗಂಟಿ ಥ್ರೋಟ್ ಇನ್ಫೆಕ್ಷನ್ ಆಯ್ತದೆ ಶುಗರ್ ಕೇನ್ ಜ್ಯೂಸ್ ఇది షుగర్ కేన్ జ్యూస్ పెద్దోడైపోయినాడు అమ్మకి చేయి పట్టుకొని రోడ్ క్రాస్ ఫర్ సమ్ జ్యువెలరీ షాపింగ్ జ్యువెలరీ అమ్మ నాకు నువ్వు ఏమి ఇప్పిస్తావా అమ్మ బ్యాంగల్ నెక్లెస్ ఇప్పిస్తావా ఓకే సరే ನಮ್ದು ಶಾಪಿಂಗ್ ಆಯ್ತು ಅಯ್ಯೋ ಮೆತ್ತಗೆ ನನ್ನ ಸೊ ನಮಗೆ ಅಲ್ಲಿ ವಿಡಿಯೋ ಮಾಡಕ್ ಬಿಟ್ಟಿಲ್ಲ ಸೊ ವಿ ಕುಡಂಟ್ ಟೇಕ್ ಅ ಕ್ಲಿಪ್ ಹೆಲ್ಮೆಟ್ పేట అక్క దీన్ని చూసేసి హెల్మెట్ అంటావు చూడది పేటని యాలే అక్క యాదేదానికో హెల్మెట్ అంటావు ಸೊ ಅಗೇನ್ ವಿ ಆರ್ ಗೋಯಿಂಗ್ ಟು ಜಯನಗರ್ ಕಾಂಪ್ಲೆಕ್ಸ್ ಅಲ್ಲಿ ಹೋಗಿ ನೋಡೋಣ ವಾಟ್ ವಿ ಕ್ಯಾನ್ ಶಾಪ್ ఏం రా యాల్రా నిధి వ్లాగ్స్ చేస్తాడా ఇప్పుడు ఓకే ನಾನು ಇವ್ರು ನಾನು ಇವನ ಚಿಕ್ಕಮ್ಮ ಸೊ ನೀವು ಕಮೆಂಟಲ್ಲಿ ತಿಳಿಸ್ಕೊಡಿ ನಾನು ಇವನ್ ಚಿಕ್ಕಮ್ಮ ಥರ ಕಾಣಿಸ್ತಿದ್ದೆ
ಜಯನಗರಲ್ಲಿ ಸ್ಟೋರ್ ನಂಗೆ ಸಕ್ಕತ್ ಇಷ್ಟ ಬಿಕಾಸ್ ಅಲೋ ಏನ್ ತಿಂಟೊಂಡವು ಆಲ್ರೆಡಿ ಸಮೋಸ ತಿಂಟೊಂಡವು ಜರ್ಕ. ಸೊ ಇಲ್ಲಿ ಅದೊದ್ದು ಬಂಗಾರ ಬಾಗ್ಲೆ ಅದೇ ಮದಿ ಇದೇ ಮಕ್ಕ ಏನ್ ತಿಸ್ಕೊಂಡವಕ್ಕ ಏ ಮದಿ ಸ್ವೀಟ್ ಪೊಟೆಟೊ ಸೌಂಟ್. ಮಳೆನೇ ನಿಲ್ತಾ ಇಲ್ಲ. ಐ ಆಮ್ ಸೋ ಸ್ಯಾಡ್. ಅಪರೂಪಕ್ಕೆ ಬಂದಾಗ ಮಳೆ ಈ ತರ ಬಂದ್ರೆ ಇದು ನ್ಯಾಯನಾ ದೇವ್ರೆ? ಅಮ್ಮ వానొస్తా ఉందమ్మా ఇప్పుడు. అదే మేము వచ్చేస్తున్నాము. ఇంకో నుంచి ఇదే షాప్కి వస్తూ ఉండవు ಆಲ್ಮೋಸ್ಟ್ ಆಲ್ 2 to 3 years ಅಲ್ವಾ? ಏಮಕ್ಕೆ ಇದೇ ಶಾಪಿಗೆ ವಸ್ತಾವ? ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ನನಗೆ ಕಂಫರ್ಟಬಲ್ ಆಗಿ ಡ್ರೆಸ್ಸಸ್ ಕೊಡೋದು ಈ ಅಂಕಲ್. ಅವರೇ ಅಂಕಲ್. ಒಂದು ರಿಯಾಕ್ಷನ್ ಅಂಕಲ್. ಬ್ರದರ್ ಫ್ರಮ್ ಅನದರ್ ಮದರ್ ಸಾಂಗ್ಗೆ ಪಾಡಿಸೆ. ಸೊ ವಿ ಆರ್ ಜಸ್ಟ್ ಶಾಪಿಂಗ್ ಬಟ್ ಮುಂದಿನ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಯಾರ್ಯಾರು ಬೇಕು ಅಂತ ಅನ್ಕೊಂಡಿದ್ದೀರಾ ಎಸ್ ಕಲೆಕ್ಷನ್ಸಿಗೆ ಬನ್ನಿ. ಅದು ಲೊಕೇಶನ್ ನಾನು ತೋರಿಸ್ತೀನಿ ಬಟ್ ಇವಾಗ ನಮ್ಮ ಅಕ್ಕ ಸೆಲೆಕ್ಟ್ ಮಾಡ್ತಿದ್ದಾಳೆ. ಸೊ ಶೀ ಸೆಲೆಕ್ಟಿಂಗ್. ಕಲೆಕ್ಷನ್ಸ್ಗೆ ಬನ್ನಿ. So the cord sets, so the cotton 2-piece, 3-piece. Yeah, so they have colors. This collection something. ಇದು ನಮ್ಮ ಅಕ್ಕ ರೆಫರೆನ್ಸ್ ಅಲ್ಲಿ ಬಂದಿದ್ದೀವಿ. ಕರೆಕ್ಟ್. ಪರ್ಪಲ್ వేసుకొని ఒక ట్రయల్స్ వస్తాం. ఆ నియాన్ ఒక ట్రయల్స్ వేస్తాము. ఇది బాగుందన్న నాకు ఇది ఇష్టం. జోబ్ లేబట్ ఇట్లా వేసుకొని జోబ్ ఉంది. ఉందా? ఎప్పుడు ఉంది? ఓ ఇప్పుడు అవును ఉంది. పాకెట్లు వేసుకొని పోవచ్చు. అవుమా వితౌట్ ప్యాంటు లేకుండా పోవచ్చు. నాకు అట్లే కదా ప్యాంట్ లేకుండా ఉంది. అదే బాగుంది. అదే బాగుంది. ಫ್ರೀగా ఉంది. ಬಾಗ್ಲ ಇದೆ ಚೆನ್ನಾಗಿಲ್ಲ. ಬಾಗ್ಲ ಏನು ಹೇಳಿ ನಿಮ್ಮ ಅಂಗಡಿ ಬಗ್ಗೆ ಏನು ಹೇಳಲ್ವಾ? ಎಸ್ ಕಲೆಕ್ಷನ್ ಆಫರ್ಸ್ ಏನು ಇಲ್ವಾ? ಹಾಂ ಆಫರ್ಸ್ ಏನು ಕೊಡಲ್ವಾ ನೀವು? ಹಾಂ ಓಕೆ. ಸೊ ಎಲ್ಲ ವೆರೈಟೀಸ್ ಸಿಗುತ್ತೆ. ಓಕೆ ನಮಗೆ ತೋರಿಸಿದ್ದು ಇದೇ ಹುಡುಗ. ಕಲೆಕ್ಷನ್ಸ್ ಡಿಫ್ರೆಂಟ್ ಆಗಿದೆ. ಸೊ ಅಟ್ ಲಾಸ್ಟಿಗೆ ಸೆಲೆಕ್ಟ್ ಮಾಡಿದ್ದು ಈ ಕ್ರೀಮ್ ಕಲರ್. ಸೊ ಎಲ್ಲ ಕಲೆಕ್ಷನ್ಸು ಸಿಗುತ್ತಲ್ಲ?